ಸ್ಕೇಟಿಂಗ್. ನಿನ್ನೆ ದಿನದಲ್ಲಿ ಸೃಷ್ಟಿಯ ಪರವಾಗಿ ಆರಂಭಿಕ ದಿನದಲ್ಲಿ ಪಿಂಗಾಯನ ಹೇಮಂತ್ ಇದೇ ರೀತಿಯ ಸ್ಕೇಟಿಂಗ್ ಮಾಡಿದ್ರು. ಇವತ್ತು DHPL ಹೀರೋ ರಮೇಶ್ ತಾಪ ಬಿಸಿಲಿನ ತಾಪಕ್ಕೆ ಸ್ವಲ್ಪ ಮಟ್ಟಿಗೆ ಸ್ಕೇಟಿಂಗ್ ಮಾಡ್ತಾ ಇದ್ದಾನೆ. ಮತ್ತೆ ಅಜಯ್ ಟು ಅಪ್ಪಿ. ಹುದ್ದದ ಆಘಾತವನ್ನು ಕಡ್ಕೊಳ್ತಾ ಇದೆ. ಎರಡನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ತಂಡ. ಅಲ್ಲಿ ಗ್ರೌಂಡ್ ಇಂದ ಹೊರಕ್ಕೆ ಹೋಗ್ಬೇಕು. ಅಲ್ಲಿ ಗ್ರೌಂಡ್ ಕ್ಲಿಯರ್ ಮಾಡಿ ಪಂದ್ಯಾಟ ಮುಂದುವರಿಸಿ. ಆದಷ್ಟು ಶೀಘ್ರ ಗ್ರೌಂಡ್ ಕ್ಲಿಯರ್ ಮಾಡಿ, ದಯಮಾಡಿ ಗ್ರೌಂಡ್ ಕ್ಲಿಯರ್ ಮಾಡಿ. ಮತ್ತೆ ಪಂದ್ಯಾಟ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯಾಟ ಮುಂದುವರಿಸಬೇಕು. ಅಲ್ಲಿ ನಿರ್ಣಾಯಕರು ಗಮನಿಸಿ, ಯಾರು ಕೂಡ ಒಳಕ್ಕೆ ಹೋಗಬಾರ್ದು. ಪಂದ್ಯಾಟ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಲ್ಲರೂ ಕೂಡ ನಮ್ಮ ಬೌಂಡರಿ ಲೈನ್ ಇಂದ ಹೊರಕ್ಕೆ ನಿಲ್ಲಿ, ಜಾಹೀರಾತು ಫಲಕದ ಹೊರಕ್ಕೆ ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆದಷ್ಟು ಶೀಘ್ರ
ಜೆಬಿಸಿಸಿ ಕ್ಷೇತ್ರ ರಕ್ಷಣೆ ಮಾಡಿ ಪಂದ್ಯ ಮುಂದುವರಿಸಿ ನಿರ್ಣಾಯಕರು ಭಗವಾನ್ ಸಿಂಗ್ ಹಾಗೂ ಮನ್ಸೂರ್ ಅಹಮದ್. ಯಾರು ಕೂಡ ಬೌಂಡ್ರಿ ಲೈನ್ ಒಳಕ್ಕೆ ಬರಬಾರ್ದು. ಪ್ರೇಕ್ಷಕರಿಗೆ ತಡೆದ ಮೊತ್ತ 10-2. ಈ ತರ್ಮದೆ ಮತ್ತೊಂದು ಹುದ್ದೂರಿ ಆಘಾತವನ್ನು ಕಾಡ್ತಾ ಇದೆ. ಶರತ್ ಹುದ್ದೂರಿ ನೆಲಕೊಳ್ತಾ ಇದೆ. ವಿಕೆಟ್ ನಂಬರ್ 3 ಜಿಜೆ ಆರ್ಮಿ ಕಳ್ಕೊಳ್ತಾ ಇದೆ. ತಡೆದ ಮೊತ್ತ 10-3. ಮತ್ತೆ ಅಜಯ್ ಆನ್ ಹ್ಯಾಟ್ರಿಕ್. ಮತ್ತೆ ಅಜಯ್ ಈ ಬಾರಿ ಎಸೆತ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದೆ. ಬ್ಯಾಟಿಗೆ ಸೋರಿದಂತ ಚೆಂಡು ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ತರದ ಮೊತ್ತ 11-3. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. 7 overs ಮ್ಯಾಚ್. ಫಸ್ಟ್ ಕ್ವಾಲಿಫೈಯರ್ ಜಿಜೆ ಆರ್ಮಿ ವಾಸ ಜೆಬಿಸಿಸಿ. ಸ್ಟ್ರೈಕರ್ ವಾದಲ್ಲಿ ತಾಪ. ಮತ್ತೆ ಅಜಯ್ ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 12. ಬಹಳ ಸುತ್ತಮುತ್ತ ಹೊಡೆತ ಮತ್ತೊಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ. ಹುದ್ದೂರಿ ಆಘಾತವನ್ನು ಕಡ್ಕೊಳ್ತಾ ಇದೆ. ಜಿಜೆ ಆರ್ಮಿ ಚೇತನ್ ಬ್ಯಾಕ್ ಟು ದ ಪೆವಿಲಿಯನ್. ಓವರ್ ಹ್ಯಾಟ್ರಿಕ್ ಅನ್ನ ಪಡಿತಾ ಇದ್ದಾನೆ ಅಜಯ್. ಮುಕ್ತಾಯ ಕಂಡಂತ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 12-4. 12-4 ರನ್ ರೇಟ್ ಅನ್ನ ಕಂಡುಕೊಂಡ್ರು ಕೂಡ ಹುದ್ದರಿಗಳನ್ನ ಅವಶ್ಯಕವಾಗಿ ಕಳ್ಕೊಳ್ತಾ ಇದೆ ಜಿಜೆ ಆರ್ಮಿ. ಈ ಒಂದು ಪಂದ್ಯದ ವಿಜೇತರು ಡೈರೆಕ್ಟ್ ಫೈನಲ್ಗೆ ಎಂಟ್ರಿ ಪಡಿತಾರೆ. ಸೋತ ತಂಡಕ್ಕೆ ಇನ್ನೊಂದು ಅವಕಾಶ ಇರ್ತದೆ. ಮುಂದಿನ ಪಂದ್ಯಕ್ಕೆ ಟಾಸ್ ಗಾಗಿ ಕರೀತಾ ಇದ್ದಾವೆ. ಎಲಿಮಿನೇಟರ್ ರೌಂಡ್. ಸೃಷ್ಟಿ ವರ್ಸಸ್ ಅಭಿ. ಅಭಿಷಿ ಸಾಯಿ ಸೃಷ್ಟಿ ತಂಡವನ್ನು ಎದುರಿಸಲಿಕ್ಕಿದೆ ಮುಂದಿನ ಪಂದ್ಯದಲ್ಲಿ. ಈ ಒಂದು ಪರಿಸರದ ಮತ್ತೊಂದು ಶ್ರೇಷ್ಠ ತಂಡ ಸೃಷ್ಟಿ ಲೋಕೇಶ್ ಮಾಲಕತ್ವದ ತಂಡ ಅಭಿ. ಶ್ರೀ ಸಾಯಿ ತಂಡ ಅಭಿ ಅವರ ಮಾಲಕತ್ವದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ.
ಮತ್ತೆ ವರುಣ್ ಎಸೆಗಾರಿಕೆ ಬಾಯ್ದಲ್ಲಿ ವರುಣ್ ಟು ಸುಬ್ಬು. ಇತರ ಮಧ್ಯೆ ಥರ್ಡ್ ಅಂಪೈರ್ಗೆ ಮೊರೆ ಹೋಗ್ತಾ ಇದ್ದಾರೆ. ಈ ಹಂತದಲ್ಲಿ ತಾಪ ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದ್ದಾನೆ. 5ನೇ ಹುದ್ದೆಯ ರೂಪದಲ್ಲಿ ಕಳ್ಕೊಳ್ತಾ ಇದೆ ಜಿಜೆ ಆರ್ಮಿ. ಅಲ್ಲಿ ಥರ್ಡ್ ಅಂಪೈರ್ಗೆ ಒಂದು ಮನವಿ ಕೂಡ ಕಂಡು ಬರ್ತಾ ಇದೆ. ತಾಪ ಸ್ವಲ್ಪ ನಿರಾಶಾ ಒಂದು ಚಾಪನ್ನು ಕಂಡುಕೊಳ್ತಾ ಇದ್ದಾನೆ. ಔಟ್ ಎನ್ನುವಂತ ಘೋಷಣೆಯೊಂದಿಗೆ 5ನೇ ಹುದ್ದೆಯನ್ನು ಕಳ್ಕೊಳ್ತಾ ಇದೆ ಜಿಜೆ ಆರ್ಮಿ. ಅಂಕಣ ಒಳಭಾಗದಲ್ಲಿ ಭಾಸ್ಕರ್ ಸೇರ್ಪಡೆ. ಮತ್ತೆ ವರುಣ್ 12ಕ್ಕೆ 5. ಬಹಳ ಸುತ್ತಮುತ್ತ ಹೊಡೆತ. ಸುಬ್ಬು ನಾಯಕನ ಆಟವನ್ನು ಆಡ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ತಡದ ಮೊತ್ತ 13. ಸ್ಟ್ರೈಕರ್ ವಿಭಾಗದಲ್ಲಿ ಭಾಸ್ಕರ್ ಮತ್ತು ಅನುಭವಿ ಆಟಗಾರ ಈ ಮುಂಚೆ ಬಹಳ ಉತ್ತಮತೆ ಒಂದು ರನ್ಔಟ್ ಅನ್ನು ಮಾಡಿದ್ರು ಹರೀಶ್. ಜಿಮ್ ಟ್ರೈನರ್ ಡೈರೆಕ್ಟ್ ಹಿಟ್ ಮಾಡೋದ್ರ ಮುಖ್ಯವಾಗಿ ಹುದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ವರುಣ್ ಎಸೆಗಾರಿಕೆ ಭಾಗದಲ್ಲಿ ಭಾಸ್ಕರ್ಗೆ ಮೊದಲ ಕ್ವಾಲಿಫೈಯಿಂಗ್ ರೌಂಡ್ ಸಾಗ್ತಾ ಇದೆ ಜೆಬಿಸಿಸಿ ವರ್ಸಸ್ ಜಿಜೆ ಆರ್ಮಿ. ತದನಂತರ ಸೃಷ್ಟಿ ವರ್ಸಸ್ ಅಬಿ. ಮತ್ತೆ ವರುಣ್ ಈ ಬಾರಿ ಎಸೆದ ಚೆಂಡು ಲೆಗ್ ಸ್ಟಿಕ್ ಭಾಗದಲ್ಲಿ ಬಿದ್ದಂತ ಚೆಂಡು ಬೀಸುವ ಪ್ರಯತ್ನ ಸಫಲತೆಯನ್ನು ಕಾಣ್ತಲ್ಲ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಮಟ್ಟವನ್ನು ಕಂಡುಕೊಳ್ತಾ ಇದೆ. ಬಹಳ ಶೋತು ಬರುತ್ತೆ. ಸತಾ ತಟ್ಟಿ ಮುಟ್ಟಿ ಓಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. 2 ಆಟಗಾರ ಹೊಂದಾಣಿಕೆ ಕೊರತೆ ತನ್ಮೂಲಕ ಭಾಸ್ಕರ್ ಔಟ್. ವಿಕೆಟ್ ನಂಬರ್ 6 ಕಳ್ಕೊಳ್ತಾ ಇದೆ ಜಿಜೆ. ಆರನೇ ಹುದ್ದೆ ರೂಪದಲ್ಲಿ ಕಳ್ಕೊಳ್ತಾ ಇದೆ. ಪಂದ್ಯದ ನಿಚ್ಚಳ ಮೇಲ್ಗೆ ಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ ಜೆಬಿಸಿಸಿ. ಮತ್ತೆ ವರುಣ್ ಸ್ಟ್ರೈಕರ್ ವಿಭಾಗದಲ್ಲಿ ಸುಬ್ಬು
40+, 40ಕ್ಕಿಂತ ಮಿಗಿಲಾಗಿ ಓಟ ಗಳಿಸಿದ್ರೆ ಮಾತ್ರ ಈ ಪಂದ್ಯಾಟ ಕುತೂಹಲಕಾರಿ ಅಂಶವನ್ನು ಕಾಣುವ ಅವಕಾಶ ಇದೆ. ಈಗಾಗಲೇ 6 ಹುದ್ದೆಯನ್ನು ಕಳ್ಕೊಳ್ತಾ ಇದೆ. ಓತಮರತೆಯ ಸತ ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದೆ. ಕ್ರಿಕೆಟ್ ನಡುವೆ ಸ್ವಲ್ಪ ಮಟ್ಟಿಗೆ ಕಾಲ್ಚಂಡಾಟ, ಫುಟ್ಬಾಲ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಜಿಜೆಗೆ. ತರದ ಮೊತ್ತ 14. 14. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. 7 overs ಮ್ಯಾಚ್. ಅಮೂಲ್ಯ ಅಗ್ರ ಸರದಿ 6 ಹುದ್ದೆಗಳನ್ನು ಕಳ್ಕೊಳ್ತಾ ಇದೆ ಜಿಜೆ. ಭಾಸ್ಕರ್, ಚೇತನ್, ಶರತ್, ಅಪ್ಪಿ, ತಪ್ಪ, ವಿಜಯ್. ಉತ್ತಮ ರೀತಿಯ ಎಸೆತ, ಯಾವುದೇ ರೀತಿ ಓಟಗಳಿಗೆ ಅವಕಾಶ ಇಲ್ಲ. ಓವರ್ ಮುಕ್ತಾಯ ಓವರ್ಗಳ ಸಂಖ್ಯೆ 3. ಕಂಪ್ಲೀಷನ್ ಓವರ್ ನಂಬರ್ 3. ಸ್ಕೋರ್ 14 for 6. 14ಕ್ಕೆ 6. ಇನ್ನು ಕೂಡ 4 ಓವರ್ಗಳ 24 ಎಸೆತಗಳ ಆದಷ್ಟು ಓಟಗಳು ಬರ್ತಾ ಕಾದು ನೋಡಬೇಕಾಗಿದೆ. ಬಾಲ್ ಟು ಬಾಲ್ ಮ್ಯಾಚ್ ಅನ್ನು ಆಡಿದ್ರು ಕೂಡ ಬಹುಶಃ 40ಕ್ಕಿಂತ ಮಿಗಿಲಾಗಿ ಓಟವನ್ನು ಗಳಿಸಿದರೆ ಈ ಒಂದು ಅಂಕಣದಲ್ಲಿ ಒಂದು ಉತ್ತಮ ರೀತಿಯ ಮೊತ್ತ ಹುದ್ದರಿವಿದ್ದರೆ ಮಾತ್ರ. ಈಗಾಗಲೇ 6 ಹುದ್ದೆಗಳನ್ನು ಕಳ್ಕೊಂಡ ಜಿಜೆ ಕೈಯಲ್ಲಿ 4 ಹುದ್ದೆಗಳು ಮಾತ್ರ ಸುರಕ್ಷಿತವಾಗಿ ಇದೆ. ಕಲ್ಪವೃಕ್ಷ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಖಜಾನನ ಗೆಳೆಯರ ಬಳಗದ ಜಂಟಿ ಆಶ್ರಯದಲ್ಲಿ ಈ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಕಲ್ಪವೃಕ್ಷ ಕಪ್ 2020 ಶಿವಕುಮಾರ್ ಸಾರಥ್ಯದಲ್ಲಿ 3 ದಿನಗಳ ಕಾಲ ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಲರವ ಈಗ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ. ಇವತ್ತಿನ ದಿನ 4:30 ಸರಿಯಾಗಿ ಈ ಕಾರ್ಯಕ್ರಮಕ್ಕೆ ಆನೆಬಲ ಚಿತ್ರದ ನಾಯಕ ನಟರು ಆಗಮಿಸ್ತಾರೆ. ಸಾಗರ್ ಹಾಗೂ ರಕ್ಷಿತ ಆಗಮಿಸ್ತಾ ಇದ್ದಾರೆ. ಅವರೊಂದಿಗೆ ನಿರ್ಮಾಪಕ ವೇಣುಗೋಪಾಲ್ ಕೂಡ 4:30 ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಚಂದ ಕಾಣಿಸ್ಲಿಕ್ಕಿದ್ದಾರೆ. ಮತ್ತೆ ಅಜಯ್ ಎಸೆಗಾರಿಕೆ ಭಾಗದಲ್ಲಿ ಈ ತಮ್ಮದ ಎಸೆತ ಚೆಂಡು ಬೀಸುವಂತ ಪ್ರಯತ್ನ ಸಫಲತೆ ಕಾಣ್ತಾ ಇಲ್ಲ. ನಾಯಕನ ಆಟ ಮಾತ್ರ ಸಾಗಬೇಕಾಗಿದೆ. ಸುಬ್ಬು ಈ ಹಿಂದಿನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೂಡ ಬಹಳ ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಸುಬ್ಬು ಅದೇ ರೀತಿ ಆಟ ಬರಬೇಕಷ್ಟೇ. 4th over in progress. 14 for 6. ಮತ್ತೆ ಅಜಯ್ ಮತ್ತೆ ನಮ್ಮೊಗೆ ಆಟಗಾರ JBCC ಕಡೆಯಿಂದ ಉತ್ತಮ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಸುಬ್ಬು ಖಾತೆಗೆ. ಸುಬ್ಬು ಸ್ಟ್ರೈಕ್ ರೊಟೇಟ್ ಮಾಡ್ತಾ ಇದ್ದಾನೆ. ಜೊತೆ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ತರದ ಮೊತ್ತ 15. 15. ಇದಾದ ನಂತರ ಮುಂದಿನ ಪಂದ್ಯ ಅಭಿ ಸಿಸಾಯಿ ವರ್ಸಸ್ ಸೃಷ್ಟಿ. 2 teams ಕ್ಯಾಪ್ಟನ್ ಗೆಟ್ ರೆಡಿ ಫಾರ್ ದಿಸ್ ಟಾಸ್. ಸೃಷ್ಟಿ ನಾಯಕರು ನಮ್ಮೊಂದಿಗಿದ್ದಾರೆ. ಅಭಿ ಸಿಸಾಯಿ ನಾಯಕರು ಬರ್ಬೇಕಾ ಕೇಳ್ಕೊಳ್ತಾ ಇದ್ದಾವೆ. ಬಹಳ ಸುತ್ತಮುತ್ತ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಬಸವ ಕ್ಷೇತ್ರ ಮಾಡ್ತಾ ಇದ್ದಾರೆ. ಡೀಪ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಅಜಯ್ ಟು ಸುಬ್ಬು. ಈ ತರ್ಮದ ಚೆಂಡು ಬಾರಿಸುತ್ತ ಸುಬ್ಬು ನಾಯಕನ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಸುಬ್ಬು. ಕಳೆದ ಮೊತ್ತ 22. 22.
ಘನತೆ ಮತದತ್ತ ಬರ್ತಾ ಇದೆ, ಗೌರವಾನ್ವಿತ ಮತದತ್ತ ಬರ್ತಾ ಇದೆ, ಪಂಥವರದ ಮತದತ್ತ ಬರ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಅಜಯ್ ತನ್ನ ಮೊತ್ತ 23, 23. 7 ಓವರ್ಗಳ ಪಂದ್ಯಾಟ, 4ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಒಂದು ಹಂತದಲ್ಲಿ ನೈಸ್ ಮಾಧವದ ಅಂಕಣೆ, ಸುಳಿಗಾಳಿ ಸ್ವಲ್ಪ ಮಟ್ಟಿಗೆ ಅಲ್ಲಿನ ಕ್ಷೇತ್ರಕ್ಷಕರು, ಅಲ್ಲಿನ ಪ್ರೇಕ್ಷಕರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತಂದು ಕೊಡ್ತಾ ಇದೆ. ಮತ್ತೆ ಪಂದ್ಯ ಮುಂದುವರಿಕೆ, ಸುಳಿಗಾಳಿ ಮಾಧವರಿಂದ ಪಾಸ್ ಆಗ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಸಿ, ಏನು ಸಮಸ್ಯೆ ಕಂಡುಕೊಳ್ತಾ ಇಲ್ಲ. ನಮ್ಮ ಕ್ಯಾಮರಾಮನ್ ಸಿದ್ಧ ಕರೆಕ್ಟ್ ಇದೆಯಲ್ಲ? ಹಾ, ಸಿದ್ಧ ಸುರಕ್ಷಿತ. ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಸುಬ್ಬು ಖಾತೆಗೆ. ಮುಕ್ತಾಯದ 4 ಓವರ್ಗಳ ಮುಂದೆ ತನ್ನ ಮೊತ್ತ 24. ದಿ ಕಂಪ್ಲೀಟ್ ಓವರ್ ನಂಬರ್ 4, ಸ್ಕೋರ್ 24 ಫಾರ್ 6. ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿಯಲ್ಲಿ ಶ್ರೀಯುತ ಅವಿನಾಶ್ ಬಂಟಿ ಅವರಿಗೂ ಕೂಡ ಕರ್ನಾಟಕ ಸರ್ಕಾರದ ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಅವರ ಆಪ್ತರು ಕೂಡ ಬಂಟಿ ಅವರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಇದೆ ಕಲ್ಪವೃಕ್ಷ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಗಜಾನನ ಗೆಳೆಯರ ಬಳಗ ಮಾಧವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಯಶಸ್ವಿ ಪಂದ್ಯಕೂಟ, ಶಿವಕುಮಾರ್ ಸಾರಥ್ಯದ ಪಂದ್ಯಕೂಟ ಕಲ್ಪವೃಕ್ಷ ಕಪ್ 2020. ನಾಲ್ಕು ಓವರ್ಗಳ ಮುಕ್ತಾಗಿ 24ಕ್ಕೆ 6. ಲಾಸ್ಟ್ 3 overs remaining, 18 deliveries remaining, 18 balls remaining. ಅದೆಷ್ಟು ಓಟಗಳು ಬರ್ತದೆ, ಅದೆಷ್ಟು ಬೌಂಡ್ರಿ ಬರ್ತದೆ, ಅದೆಷ್ಟು ಸಿಕ್ಸರ್ಗಳು ಬರ್ತದೆ, ಅದೆಷ್ಟು ವಿಕೆಟ್ಗಳು ಬರ್ತದೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೆ ಕಿರಣ್
ಬಹಳ ಉತ್ತಮತೆ ಎಸೆತ, ಸುಂದರತೆ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಕಿರಣ್. ಹಲೋ ಮತ್ತೆ ಕಿರಣ್ ಸ್ವಲ್ಪ ಕ್ಷೇತ್ರ ಬದಲಾವಣೆ ಮಾಡ್ತಾ ಇದ್ದಾರೆ. ಕೀಪರ್ ಪಾಯಿಂಟ್ ಲಿಮಿಟ್ ಆಫ್ ಕವರ್ಸ್ ಲಾಂಗ್ ಆನ್ ಮಿಡ್ ವಿಕೆಟ್ ಹಾಗೂ ಶಾರ್ಟ್ ಸ್ಕ್ವೇರ್ ಲೆಗ್. ಉತ್ತಮ ರೀತಿಯ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಟಾಟೆಡ್ ಡೆಲಿವರಿ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. JBCC ಪಂದ್ಯಾಟವನ್ನು ಆಡ್ತಾ ಇದೆ ಜಿಜೆ ಆರ್ಮಿ ವಿರುದ್ಧ. ಚಿಕ್ಕಣ್ಣ ಮಾಲಕತ್ವದಲ್ಲಿ JBCC, ಜಿಜೆ ಮೂರ್ತಿ ಅವರ ಮಾಲಕತ್ವದಲ್ಲಿ ಜಿಜೆ ಆರ್ಮಿ. ಮತ್ತೆ ಕಿರಣ್ ಸ್ವಲ್ಪ ಮಟ್ಟಿಗೆ ಸುಳಿ ಗಾಳಿ ಸ್ವಲ್ಪ ಪ್ರೇಕ್ಷಕ ಸಮಸ್ಯೆ ಒಡ್ಡಿದ್ರು ಕೂಡ ಪ್ರೇಕ್ಷಕರು ಆ ಒಂದು ಚೇರನ್ನು ಸ್ಥಳಾಂತರಗೊಯ್ತಾ ಇದ್ದಾರೆ, ವಲಸೆಯನ್ನು ಮಾಡ್ತಾ ಇದ್ದಾರೆ, ತಂಪಿಗೆ ಆಶ್ರಯವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕಿರಣ್ ಮಧ್ಯೆ ಬಹಳಷ್ಟು ಬಿರುಸಿನ ಆಡಾಟ, ಚೆಂಡು ಸೀಮಾನ ಭಾಗದಲ್ಲಿ ಸಿಕ್ಸರ್. ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ತಡೆದ ಮೊತ್ತ 30. ಮತ್ತೆ ಕಿರಣ್ ಟು ಸುಬ್ಬು. ಮಧ್ಯೆ ಚೆಂಡು ಮತ್ತೆ ತಡೆದ ಮೊತ್ತ 36, 36. ಪಂದ್ಯಕ್ಕೆ ಮತ್ತೆ ಶೀಘ್ರ ಕಳೆ ಬರ್ತಾ ಇದೆ, ರೋಚಕತೆ ಬರ್ತಾ ಇದೆ, ರೋಮಾಂಚನ ಕತೆ ಬರ್ತಾ ಇದೆ. ಸುಬ್ಬು ಕ್ಯಾಪ್ಟನ್ ಸ್ಟಾಕ್ ಬರ್ತಾ ಇದೆ. 3 ಸಿಕ್ಸರ್ ಈಗಾಗಲೇ ಸುಬ್ಬು ದಾಡಿಯಿಂದ ಬಂದಿದೆ. ಕಳೆದು ಹೋದ ಪಂದ್ಯ ಮತ್ತೆ ಕೈವಶ ಮಾಡೋ ಪ್ರಯತ್ನದಲ್ಲಿ ಜಿಜೆ. ಬಹಳ ಸುತ್ತಮುತ್ತ ಆಡಳಿತ, ಒಂದು ಆಟದ ಹೆಚ್ಚುವರಿಯ ಸೇರ್ಪಡೆ. ಐದು ಓವರ್ಗಳ ಮುಕ್ತಾಯದ ಬಳಿಕ ತರದ ಮೊತ್ತ 37. Caprice over number 5, score 37 for 6. Last 2 overs remaining. 12 balls are remaining. 12 balls are remaining. ಅಂತಿಮ 2 ಓವರ್ಗಳು ಮಾತ್ರ ಬಾಕಿ ಇದೆ. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ಕಂಡುಕೊಳ್ತಾ ಶೇಖರ್.
ಕುತೂಹಲಕಾರಿ ಪಂದ್ಯ. ಸ್ಟ್ರೈಕರ್ ವಿಭಾಗದಲ್ಲಿ ಸುಬ್ಬು 23 ಅಜೇಯತೆಯಲ್ಲಿ 3 ಭರ್ಜರಿ ಸಿಕ್ಸರ್ಗಳು. ಕ್ಯಾಪ್ಟನ್ ಸ್ಟಾಕ್ ನಾಯಕನ ಜವಾಬ್ದಾರಿತ ಆಟ ಆಡ್ತಾ ಇದ್ದಾರೆ. ಇನ್ನು 2 ಓವರ್ಗಳು. ಸುಬ್ಬು ತನ್ನ ಸ್ಟ್ರೈಕ್ ಅನ್ನು ಉಳಿಸಿಕೊಂಡ್ರೆ ಬಹುಶಃ ಅರ್ಧ ಶತಕ ಮೀರುವ ಎಲ್ಲ ಅವಕಾಶಗಳು ಜಿಜೆಗೆ ಇದೆ. ಶಾಟ್ ಆಗಿ ಬಿದ್ದ ಚೆಂಡು, ಭರ್ಜರಿ ಸಿಕ್ಸರ್. ಎದುರಾಳಿ ನುಸುಳಿ ಬರಲಿ, ಎದೆ ಕೊಟ್ಟು ನಿಲ್ಲುವೆ, ತರಗುಟ್ಟೋ ಚಳಿಯೇ ಇರಲಿ. 43 ಪಂದ್ಯಾಟ ಮತ್ತೆ ಮರು ಹೋರಾಟವನ್ನ ಕಾಣ್ತಾ ಇದೆ. ಈ ಪಂದ್ಯ ಜೆಬಿಸಿಸಿ ವರ್ಸಸ್ ಸುಬ್ಬು, ನಾಟ್ ಎ ಜಿಜೆ ಆರ್ಮಿ. ಕ್ಯಾಪ್ಟನ್ ಸ್ಟಾಕ್ ಬರ್ತಾ ಇದೆ. ಕುತೂಹಲಕಾರಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ವೈಡ್ ಬಾಲ್, ಅಕ್ರಮ ಸೂಚನೆ. ತರದ ಮೊತ್ತ 44. 44 40 ಘನತೆ ಮತ್ತು 50 ಗೌರವಾನ್ವಿತ ಮತ್ತು 60 ಸ್ಪರ್ಧಾತ್ಮಕ ಮತ್ತು 70 ಬಹಳಷ್ಟು ಕುತೂಹಲದ ಮಾತ. ಈ ತರಹದ ರಿವರ್ಸ್ ಸ್ಟಾರ್ಟರ್ ದಾಖಲಿಸ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 45 45. ಆರಂಭಿಕ 3 ಓವರ್ಗಳಲ್ಲಿ 14ಕ್ಕೆ 6 ಈ ರೀತಿಯ ನಾಟಕೀಯ ಪತನ ಕಂಡಂತ ಜಿಜೆಗೆ ಈಗ ಹಲೋ ತಂಡಕ್ಕೆ ಬಹಳಷ್ಟು ಉತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಸುಬ್ಬು. ಇನ್ನೊಂದೆಡೆಯಲ್ಲಿ ಜಾನ್ ಈ ತನ್ಮದೆ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಹೊಡೆತ ವಿಫಲತೆ. ಬಹುಶಃ ಸ್ಕ್ವೇರ್ ವಿಭಾಗದಲ್ಲಿ ಜಾನ್ಸನ್ ದಾಖಲಿಸಬೇಕಾದ ಹೊಡೆತ. ಮಿಡ್ ವಿಕೆಟ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ಶೇಖರ್ಗೆ ವಿಕೆಟ್ ಲಭಿಸ್ತಾ ಇದೆ. ಆ ಕಡೆ ಒಳಬಾಗಿ ಹೊಸ ದಾಡಿಗೆರ ಸೇರ್ಪಡೆಯನ್ನು ಕಾಡ್ತಾ ಜಿಜೆ. ನರಸಿಂಹ ಒಂದು ವೇಳೆ ಜಿಜೆ ಪರವಾಗಿ ನರಸಿಂಹ ತಮ್ಮ ನರಸಿಂಹನ ಉಗ್ರ ಪ್ರತಾಪನ ತೋರಿಸಿದ್ರೆ ಓಟಗಳು ಬರುವ ಹಲೋ ಮತ್ತೆ ಶೇಖರ್ ಈ ಬಾರಿ ಎಸೆತ ಚೆಂಡು ಬೀಸೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓಟಗಳು ಕೂಡ ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅಂಕಿಅಂಶ ಬೇಟೆಯನ್ನು ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 45 45. ಉತ್ತಮ ಎಸೆತ ತೀರಾ ಕೆಳಮಟ್ಟದಲ್ಲಿ ಬಿದ್ದಂತ ಚೆಂಡು ಸ್ವಲ್ಪ ಮಟ್ಟಿಗೆ ಆಕಲೆಂಟ್ ಡೆಲಿವರಿಯನ್ನು ಸ್ವಲ್ಪ ಬೇಗ ಮಿಶ್ರಿತ ಎಸೆತ ಎಸೆತಾ ಇದ್ದಾರೆ ಶೇಖರ್. 46 46. 6ನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಈ ಬಾರಿ ನರಸಿಂಹ. ಕಲ್ಪರಾಕ್ಷ ಕಪ್ 2020 ಸಾಗ್ತಾ ಇದೆ. ಮುಂದಿನ ಪಂದ್ಯ ಅಭಿ ವರ್ಸಸ್ ಸೃಷ್ಟಿ. ವೈಡ್ ಬಾಲ್. ಹಲೋ ಹಲೋ ಮತ್ತೆ ಶೇಖರ್. ಹಲೋ ಈ ಬಾರಿ ಎಸೆತ ಚೆಂಡು ಬೀಸುವಂತ ಪ್ರಯತ್ನ. ಯಾವುದೇ ರೀತಿ ಓಟಗಳ ಅವಕಾಶ ಇಲ್ಲ. ಮುಕ್ತಾಯ ಓವರ್ಗಳ ಸಂಖ್ಯೆ 6. ಕಂಪ್ಲೀಟ್ ಓವರ್ ನಂಬರ್ 6. ಸ್ಕೋರ್ 47 47 ಫಾರ್ 6. 47ಕ್ಕೆ 7. 47 ಫಾರ್ 7.
ಲಾಸ್ಟ್ ಓವರ್ ರಿಮೈನಿಂಗ್, 6 ಟಾಸ್ ರಿಮೈನಿಂಗ್, 6 ಬಾಲ್ಸ್ ಆರ್ ರಿಮೈನಿಂಗ್. ಎಸೆಗಾರಿಕೆ ಭಾಗದಲ್ಲಿ ಬಸವ. ಹಲೋ. ಕೊನೆಯ 6 ಎಸೆತಗಳು ಮಾತ್ರ ಬಾಕಿ ಇದೆ. ಬಸವ ಎಸೆಗಾರಿಕೆ ಭಾಗದಲ್ಲಿ ಒಂದು ಸ್ಪರ್ಧಾತ್ಮಕ ಮಟ್ಟವನ್ನು ಕಂಡುಕೊಳ್ತಾ ಇದೆ ಜಿಜೆ ಆರ್ಮಿ. ಆರಂಭಿಕ ಹಂತದ ನಾಟಕ ಕುಸಿತವನ್ನು ಕಂಡ್ರೆ ಬಹುಶಃ 25ರಿಂದ 30 ಓಟಗಳ ಒಳಗೆ ಅದು ಸಾಧ್ಯತೆ ಇತ್ತು. ಆದರೆ ನಾಯಕ ಸುಬ್ಬು ಒಂದು ಜವಾಬ್ದಾರಿತ ಆಟವನ್ನು ಆಡಿದ್ರು. ಒಂದು ಕ್ಯಾಪ್ಟನ್ಸಿ ನಾಕ್ ಬಂತು. ಈಗ ಪಂದ್ಯ ಕುತೂಹಲಕಾರಿಯಾಗಿ ಸಾಗ್ತಾ ಇದೆ. ಈ ಪಂದ್ಯ ವಿಜೇತರು ಡೈರೆಕ್ಟ್ ಫೈನಲ್ಗೆ ಟಿಕೆಟ್, ಸೋತವರಿಗೆ ಇನ್ನೊಂದು ಅವಕಾಶ. ಮುಂದಿನ ಪಂದ್ಯ ಟಾಸ್ಗಾಗಿ ರೆಡಿ ಇರಬೇಕು ಅಭಿ ಹಾಗೂ ಸೃಷ್ಟಿ. ಈ ಮಧ್ಯೆ ಉತ್ತಮ ರೀತಿಯ ಎಸೆತ ಬಸವ ಯಾವುದೇ ರೀತಿ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. 5 ಎಸೆತಗಳು ಮಾತ್ರ ಬಾಕಿ ಇದೆ ಇನ್ನು ಜಿಜೆ ಆರ್ಮಿ ಇನ್ನಿಂಗ್ಸ್ ನಲ್ಲಿ. ಮತ್ತೆ ಬಸವ ಇತರ ಮಧ್ಯೆ ರಿವರ್ಸ್ ಶಾಟ್. ವಾಟ್ ಅ ಶಾಟ್ ಬೈ ಸುಬು. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ತರದ ಮೊತ್ತ 50 ಅರ್ಧ ಶತಕ ಪೂರೈಸ್ತಾ ಇದ್ದ ಜಿಜೆ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಮೊದಲ ಕ್ವಾಲಿಫೈಯಿಂಗ್ ರೌಂಡ್ ಕುತೂಹಲಕಾರಿ ಘಟ್ಟವನ್ನು ಕಾಣ್ತಾ ಇದೆ. ಜೆಬಿಸಿಸಿ ವರ್ಸಸ್ ಜಿಜೆ ಆರ್ಮಿ. ತರದ ಮೊತ್ತ 53. ಇನ್ನೂ ಕೂಡ 4 ಎಸೆತಗಳು ಬಾಕಿ ಇದೆ. ಬಸವ 3ನೇ ಬಾರಿ ರೈಟ್ ಮೋರ್ದಿಕರ್ ಮಾತ್ರ 5 ಹೆಜ್ಜೆದು ಓಡಿ ಬಂದು ಈ ಬಾರಿ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಅನ್ನ ಶೇಖರ್ ಪಡ್ಕೊಂಡ್ರು. ಸುಬ್ಬು ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಕ್ಯಾಪ್ಟನ್ಸಿ ನಾಕ್ ಕಮ್ ಟು ದ ಎಂಡ್. ನಾಯಕನ ಜವಾಬ್ದಾರಿತ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸಂಕಟದಲ್ಲಿದ್ದಂತ ಜಿಜೆ ತಂಡಕ್ಕೆ ಒಂದು ಹಂತದಲ್ಲಿ ಒಂದು ಅಧಿಕಾರಯುತ ಮೊತ್ತವನ್ನು ತಂದುಕೊಟ್ಟಂತ ಆಟಗಾರ ಸುಬ್ಬು. ಸುಬ್ಬು 37ರ ಒಂದು ನಾಯಕನ ಆಟವನ್ನು ಆಡಿದ್ರು. ಅತ್ಯುತ್ತಮ ಆಟವನ್ನು ಆಡಿದ್ರು ಸುಬ್ಬು. ಈಗ ಅಂಕಣ ಒಳಭಾಗ ಹೊಸ ದಾಣಿಗೆನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಪುನೀತ್. ನರಸಿಂಹ ಈ ಬಾರಿ ಎಸೆತಡಿಗೆ ಸುಲಭದ ಕ್ಯಾಚ್, ಮತ್ತೊಂದು ಕ್ಯಾಚ್ ಅನ್ನು ಪಡೀತಾ ಇದೆ ಶೇಖರ್. ಬಸವ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ನರಸಿಂಹನ ಹುದ್ದಾರಿ ನೆಲಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಬಹುಶಃ ಬಾಲ್ ಟು ಬಾಲ್ ಮ್ಯಾಚ್ ಆಡಿದ್ರು ಕೂಡ 60ರ ಸನಿಹ ಬರುವ ಎಲ್ಲ ಅವಕಾಶ ಜಿಜೆಗಿತ್ತು. ಆದರೆ ಬಿಗ್ ಶಾಟ್ ಅವರಿಗೆ ಸ್ವಲ್ಪ ಮಟ್ಟಿಗೆ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ. 53 ಕೊನೆಯ 2 ಎಸೆತಗಳು ಬಾಕಿ ಇದೆ. ಬಸವನಿಗೆ ಹ್ಯಾಟ್ರಿಕ್ ಅವಕಾಶ. ಸರ್ ಅವ್ರು ಪ್ರಶಾಂತ್ ಅವ್ರು ಬಿಟ್ಟು ಬನ್ನಿ. ಮತ್ತೆ ಬಸವ ಈ ಬಾರಿ ಕ್ಲೀನ್ ಬಾಲ್ ಹ್ಯಾಟ್ರಿಕ್. ಬಸವನಿಗೆ ಹ್ಯಾಟ್ರಿಕ್ ಲಭಿಸ್ತಾ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಈ ಪಂದ್ಯಾಟದ ಹ್ಯಾಟ್ರಿಕ್ ಗೌರವ ಜೆಬಿಸಿಸಿ ಬಸವ.
ತನ್ಮೂಲಕ ಇನ್ನು ಒಂದು ಎಸೆತ ಬಾಕಿ ಇರುವಂತ ಸಂದರ್ಭದಲ್ಲಿ ಜಿಜೆ ಆರ್ಮಿ ಆಲ್ಔಟ್ ಆಗಿದೆ. ಈ ಪಂದ್ಯಾಟವನ್ನ ಗೆಲ್ಲಬೇಕಾದ್ರೆ 54ರ ಟಾರ್ಗೆಟ್ JBCC ಚೇಸ್ ಮಾಡಬೇಕಾಗಿದೆ. ಅದಾವ ರೀತಿಯಲ್ಲಿ ಚೇಸ್ ಮಾಡ್ತಾರ ಕಾದ್ ನೋಡ್ಬೇಕಾಗಿದೆ ಈ ಹಂತದಲ್ಲಿ. ಮುಂದಿನ ಪದಕ್ಕಾಗಿ ಟಾಸ್ ಗಾಗಿ ಕರೀತಾ ಇದ್ದಾವೆ ಸೃಷ್ಟಿ ಹಾಗೂ ಅಭಿಷೇಕ್ ಸಾಯಿ. ಅಭಿಷೇಕ್ ಸಾಯಿ ಕ್ಯಾಪ್ಟನ್. ನಾಳೆ ಚುಮಿಗಾಗಿ ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕು ಪ್ರದೀಪ್ ಗೌಡ ಆದಷ್ಟು ಶೀಘ್ರ. ಅದೇ ರೀತಿಯಲ್ಲಿ ಸೃಷ್ಟಿ ತಡದ ಆದರ್ಶ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಪರಿಸರದ ಬಹಳಷ್ಟು ಆಟಗಾರರನ್ನ ಸೃಷ್ಟಿಸುತ್ತಿರುವಂತಹ ಸೃಷ್ಟಿ ಲೋಕೇಶ್ ಈಗಾಗಲೇ ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾಟದಲ್ಲಿ ಕೂಡ ತಮ್ಮ ತಂಡವನ್ನ ಈ ಒಂದು ದಾಸನಪುರ ಹೋಬಳಿಯ ಆಟಗಾರರಿಗೆ ಅವಕಾಶ ನೀಡ್ತಾ ಇದ್ದಾರೆ. ಆ ನಿಟ್ಟಿನ ಆ ಒಂದು ತಂಡ ಈಗ ಎಲಿಮಿನೇಟರ್ ಪಂದ್ಯಾಟವನ್ನು ಆಡಲಿಕ್ಕಿದೆ. ಅಭಿ ಶ್ರೀ ಸಾಯಿ ತಂಡ ಕ್ಯಾಪ್ಟನ್ ಅದು ಶೀಘ್ರ ಟಾಸ್ಗಾಗಿ ಬರಬೇಕು. ಇದು ಅವರಿಗೆ ಈಗ ಒಂದು ಸನ್ಮಾನದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಮೊದಲಾಗಿ ಅವಿನಾಶ್ ಏನೇ ಬಂಟಿ ಅವರನ್ನ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಪ್ರತಿಷ್ಠಿತ ಪಂದ್ಯಾಟಕ್ಕಾಗಿ ಆಗಮಿಸಿ ನಮ್ಮೊಂದಿಗಿದ್ದು ಈವರೆಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹವರು ಅವಿನಾಶ್ ಏನೇ ಬಂಟಿ ಫೋಟೋಗ್ರಾಫರ್. ಅವಿನಾಶ್ ಏನೇ ಬಂಟಿ ಕರ್ನಾಟಕ ಸರ್ಕಾರದ ಸಹಕಾರಿ ಸಚಿವರಾದಂತಹ ಶ್ರೀಯುತ ST ಸೋಮಶೇಖರ್ ಅವರ ಸಂಬಂಧಿಗಳು ಕೂಡ ಈ ಒಂದು ಉದ್ಯಮಿಗಳು ಕೂಡ ಅವರಿಗೆ ಹೃತ್ಪೂರ್ವಕ ಹೃದಯಸ್ಪರ್ಶಿ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ ಅವಿನಾಶ್ ಏನೇ ಬಂಟಿ ಅವರಿಗೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಇನ್ನೋರ್ವರು ಉದ್ಯಮಿಗಳು ಶ್ರೀಯುತ ಪ್ರಸಾದ್ ಅವರನ್ನು ಕೂಡ ಗುರುತಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶ್ರೀಯುತ ಪ್ರಸಾದ್ ಅವರನ್ನು ಕೂಡ ಸಮಾಜ ಸೇವಕರು ಅವರನ್ನು ಗುರುತಿಸಿ ಗೌರವಿಸಬೇಕಾಗಿ ಶಿವಕುಮಾರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಕಲ್ಪರಕ್ಷಾ ಕಪ್ 2020 ಈ ಒಂದು ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಶ್ರೀಯುತ ಪ್ರಸಾದ್ ಅವರನ್ನು ಗುರುತಿಸಿ ಗೌರವಿಸುವಂತ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಧನ್ಯವಾದಗಳು. ಪ್ರದೀಪ್ ಗೌಡ ಆದಷ್ಟು ಶೀಘ್ರ ಬರಬೇಕು ಟಾಸ್ ಪ್ರಕ್ರಿಯೆಗೋಸ್ಕರ. ಅಭಿಷೇಕ್ ಸಾಯಿ ನಿಮಗೋಸ್ಕರ ಕಾಯ್ತಾ ಇದ್ದಾವೆ ಟಾಸ್ಗೋಸ್ಕರ. ಎಲಿಮಿನೇಟರ್ ರೌಂಡ್ ಈಗಾಗಲೇ ಸೃಷ್ಟಿಯ ನಾಯಕರು ನಮ್ಮೊಂದಿಗಿದ್ದಾರೆ. ಮುಂದಿನ ಪಂದ್ಯ ಎಲಿಮಿನೇಟರ್. ನಮ್ಮ ಮುಖ್ಯ ವೇದಿಕೆ ಅಂತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಅಭಿಷೇಕ್ ಸಾಯಿ ಕ್ಯಾಪ್ಟನ್. ಅದೇ ರೀತಿಯಲ್ಲಿ ಸೃಷ್ಟಿ ಧನ್ಯವಾದಗಳು ಶಿವನಾರಾಯಣ ಅವರ. ಒಂದು ಹಂತದಲ್ಲಿ ಒತ್ತಡವನ್ನು ಕಂಡಿರ್ತಕ್ಕಂಥ ಜಿಜೆ ಆರ್ಮಿಯ ತಂಡ ಒಂದು ಹಂತಕ್ಕೆ 16 ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ತನ್ನ 6 ಹೋದ್ದರಿಗಳ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ.
ಆ ಬಳಿಕ ಸುಬ್ಬು ದಾಖಲಿಸಿರ್ತಕ್ಕಂಥ ಒಂದು ಸಮಯೋಚಿತ ನಾಯಕನ ಆಟ. ಸದ್ಯ ಘನತೆ ಗೌರವದ ಮೊತ್ತವನ್ನು ದಾಖಲಿಸಿದರ 53 ದಾಖಲಿಸಿದ್ರು. ಟಾಸ್ ಕಮಾಸ್ ಸೋಮಶೇಖರ್. ಈ ಒಂದು ಪಂದ್ಯಾಟದ ಟಾಸ್ ಪ್ರಕ್ರಿಯೆಯನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಯನ್, ರೆಡ್ ಬೂಸ್ ಜಯನ್. ಮುಂದಿನ ಪಂದ್ಯ ಎಲಿಮಿನೇಟರ್ ಅಭಿಷಿ ಸಾಯಿ ಒಂದಿಷ್ಟು ಸೆಲೆಕ್ಟೆಡ್ ಟು ಫೀಡ್ ಫಾಸ್ಟ್. ಸೃಷ್ಟಿ ಬ್ಯಾಟ್ಸ್ಮನ್ ಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಓಟು ಪ್ರಶಾಂತ್ ಅಮಲಪಾಡಿ. ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿಗೆ ವಿಜಯ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಮುಂಚಿನ ಪಂದ್ಯದಲ್ಲೂ ಕೂಡ ಬಹಳಷ್ಟು ಉತ್ತಮ ಎಸೆಗಾರಿಕೆಯನ್ನು ವಿಜಯ್ ದಾಖಲಿಸಿದ್ದಾರೆ. ಸದ್ಯ ಪ್ರಾಮುಖ್ಯದ ಪಂದ್ಯ ಅದ್ಯಾವ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಾರಂತ ನೋಡಬೇಕಾಗಿದೆ. ಎರಡನೇ ಬಾರಿ ವರುಣ್ ಸ್ಟ್ರೈಕಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಆರಂಭಿಕ ಹಂತದ ಪವರ್ ಪ್ಲೇ ಜಾರಿಯಲ್ಲಿದ್ರು ಕೂಡ ಆರಂಭಿಕದ 2 ಚೆಂಡುಗಳಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಚೆಂಡು ಗೂಟಗಳ ನಡುವೆ ನೆಗೆತಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ನೆಗೆತದ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಮೂರನೇ ಬಾರಿ ವಿಜಯ್ 54 ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. 54 ಟಾರ್ಗೆಟ್. ಬಹಳಷ್ಟು ಉತ್ತಮದ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಒಂದು ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಮುಕ್ತಾಯದ 3 ಚೆಂಡುಗಳ ಬಳಿಕ ಮೊದಲ ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. 54 ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಅಂದರೆ ಹುದ್ದರಿ ಉಳಿಸಿಕೊಂಡು ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ. ಹೊಸ ಆಟಗಾರ ಸಂದೀಪ ತಟ್ಟೆ ಮೊಟ್ಟೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ತನ್ಮೂಲಕ ರನ್ಔಟ್ ಅವಕಾಶ ಇದ್ರೂ ಕೂಡ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಬಹಳಷ್ಟು ಹೊಂದಾಣಿಕೆ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ಅಂಗಡ ಒಳಭಾಗದಲ್ಲಿ ಜಿ ಆರ್ಮಿಯ ಕ್ಷೇತ್ರಕ್ಷಕರು ಮಾಡ್ತಾ ಇದ್ದಾರೆ. ರನ್ಔಟ್ ಅವಕಾಶ ಇತ್ತು, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಐದನೇ ಬಾರಿ ಮತ್ತೆ ವಿಜಯ್ 5ನೇ ಬಾರಿ ಎಸೆಗಾರಿಕೆ ಭಾಗದಲ್ಲಿ ಅದ್ಯಾವ ರೀತಿಯ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತದೆ ಅಂತ ನೋಡಬೇಕಾಗಿದೆ. ಕ್ಷೇತ್ರಕ್ಷಣ ವ್ಯೂಹಗಳು ಸರಾಗವಾಗಿ ಬದಲಾವಣೆಗಳನ್ನು ಕಾಣ್ತಾ ಇದ್ದಾವೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಮುಕ್ತಾಯದ 5 ಚೆಂಡುಗಳಲ್ಲಿ ಕೇವಲ 2 ಓಟವನ್ನಷ್ಟೇ ದಾಖಲಿಸ್ತಾ ಇರ್ತಕ್ಕಂಥ JBCCಯ ತಂಡ. ನಾವು ಕಂಡ ಹಾಗೆ JBCC ಕೂಡ ಕಳೆದ ಕೆಲವಾರು ಪಂದ್ಯಾಟವನ್ನು ಆಡ್ತಾ ಇದ್ರು ಕೂಡ ಈ ರೀತಿಯ ಪ್ರದರ್ಶನವನ್ನು ಯಾವುದೇ ಪಂದ್ಯಾಕೂಟದಲ್ಲಿ ತೋರ್ಪಡಿಸ್ತಾ ಇಲ್ಲ. ಆರಂಭಿಕ ಲೀಗ್ ಹಂತದ 4 ಪಂದ್ಯವನ್ನು ಜಯಿಸಿದ್ದಾರೆ. ಕ್ವಾಲಿಫೈಯರ್ ಹಂತದ ಪಂದ್ಯವನ್ನು ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಆರಂಭಿಸಿರ್ತಕ್ಕಂಥ ತಂಡ ಕೂಡ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನ 6 ಚೆಂಡುಗಳ ಮುಕ್ತಾಯದ ಬಳಿಕ 3ಕ್ಕೆ ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. 54 ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಮೊದಲ 6 ಚೆಂಡುಗಳ ಮುಕ್ತಾಯದ ಬಳಿಕ 3ಕ್ಕೆ ನೋ ಲಾಸ್. ಹತ್ತು ತಂಡಗಳು ಹತ್ತು ತಂಡಗಳು 10 ಫ್ರಾಂಚೈಸಿ ರೂಪದಲ್ಲಿ
ಆಟವನ್ನ ಆಡ್ತಾ ಇರ್ತಕ್ಕಂಥ ವ್ಯವಸ್ಥಿತ ಕ್ರೀಡಾಕೂಟ. ಹಲೋ, ಕೇವಲ 4 ತಂಡಗಳು ಇನ್ನೂ ಕೂಡ ಕಣದಲ್ಲಿ ಬಾಕಿ ಉಳಿತಾ ಇದ್ದಾವ. 10 ತಂಡಗಳು 10 ಫ್ರಾಂಚೈಸಿ ರೂಪದಲ್ಲಿ ಪಂದ್ಯಾಟವನ್ನು ಆಡಿದ್ರು. ಕೇವಲ 4 ತಂಡಗಳು ಇನ್ನೂ ಕೂಡ ಕಣದಲ್ಲಿ ಉಳ್ಕೊಳ್ತಾ ಇದೆ. ಮೊದಲ ಚೆಂಡು ಒಳಶೂತ ಬರುತ್ತೆ, ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ದಾರೆ. ಸೀಮಾರೇಖೆ ಅಂಚಿನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಯಾಚ್ ಪಡೆಯುವುದಾಗಿರ್ತಕ್ಕಂಥ ಪ್ರಯತ್ನವನ್ನಷ್ಟೇ ನಡೆಸ್ತಾ ಇದ್ದಾರೆ. ಸಿಕ್ಸರ್ ಅಡ್ಡಾಯಿಸಿದ್ರು. 2 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ತಣ ಮೊತ್ತ ಕೂಡ 54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ನರಸಿಂಹ. ಮತ್ತೆರಡನೇ ಬಾರಿ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಮತ್ತೆ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಮತ್ತೆ ಕಂಡುಕೊಳ್ತಾ ಇದ್ರೆ 1ರ ಬದಲಿಗೆ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಆ 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ವರುಣ್ ಆಟ ಬಹಳಷ್ಟು ಉತ್ತಮ ರೀತಿಯಾಗಿ ಬರ್ತಾ ಇದೆ. ಆರಂಭಿಕ 3 ಪಂದ್ಯವನ್ನು ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಆಡಿದ್ದಾರೆ. ಪ್ರಾಮುಖ್ಯದ 4ನೇ ಪಂದ್ಯ ಕ್ಷಿಪ್ರಗತಿಯಲ್ಲಿ ಹೋದರನ್ನು ಒಪ್ಪಿಸಿದ್ರು. ಸ್ವಲ್ಪ ಮಟ್ಟಿಗೆ ತಂಡ ಕೂಡ ಸಮಸ್ಯೆಯನ್ನು ಎದುರಿಸಿದ್ರು. ಆದರೂ ಕೂಡ 4 ಪಂದ್ಯವನ್ನು ಆರಂಭಿಕ ಹಂತದ ಲೀಗ್ ಪಂದ್ಯವನ್ನು ಜಯಿಸಿರ್ತಕ್ಕಂಥ JBCCಯ ಪ್ರಮುಖ ಆಟಗಾರ ವರುಣ್ ಇರುವಷ್ಟು ಹೊತ್ತಿನವರೆಗೆ ಓಟಗಳು ಕೂಡ ಅಷ್ಟೇ ಉತ್ತಮ ರೀತಿಯಾಗಿ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಮತ್ತು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 7 ಓಟಗಳು. ಮುಕ್ತಾಯದ 9 ಚೆಂಡುಗಳ ಬಳಿಕ 7ಕ್ಕೆ ನೋ ಲಾಸ್. ಬಹಳಷ್ಟು ತಮರತ ಹೊಡೆತ ತಾನ್ ಮೂಲಕ ಡೀಪ್ ಕವರ್ಸ್ ಪಾಯಿಂಟ್ ಮುಖಾಂತರವಾಗಿ ಚೆಂಡು ಸುಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಬೌಂಡ್ರಿ ಕೂಡ ವರುಣ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇತ್ತು. ಔಟ್ ಸೈಡ್ ಆಫ್ ಟಿಕ್ ನ ಮುಖಾಂತರವಾಗಿ ಬಹಳಷ್ಟು ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 4 ಓಟಗಳ ಸೇರ್ಪಡೆ ಮುಖಾಂತರ ತನ್ನ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. 11 ಓಟಗಳು. ದಿನದ ಮುಂದಿನ ಪಂದ್ಯ ಮತ್ತೊಂದು ಹೋರಾಟ ನಿರೀಕ್ಷೆ ಪಂದ್ಯ. ಸೃಷ್ಟಿ ವರ್ಸಸ್ ಅಭಿ ಶ್ರೀ ಸಾಯಿಯ ತಂಡ. ಟಾಸ್ ಜಯಿಸಿರ್ತಕ್ಕಂಥ ಅಭಿ ಶ್ರೀ ಸಾಯಿ ಆರಂಭಿಕ ಹಂತದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದೆ. ಬಹಳಷ್ಟು ತಮರತೆ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಮೊತ್ತ 11ಕ್ಕೆ ಸ್ಥಗಿತತೆಯನ್ನು ಕಾಣ್ತಾ ಇದೆ. 54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಪವರ್ ಪ್ಲೇ ಜಾರಿಯ ಅಂತಿಮ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. 2ನೇ ಓವರ್ನ ಕೊನೆಯ ಎಸೆತ. ವಿಶಿಷ್ಟತೆ ಹೊಡೆತ, ಸ್ವಲ್ಪ ಮಟ್ಟಿಗೆ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವ ಪ್ರಯತ್ನ ಮಾಡಿದ್ರು ರಮೇಶ ತಾಪ. ಚುರುಕಿನ ಗತೆ ಕ್ಷೇತ್ರರಕ್ಷಣೆ ಮಾಡಿದ್ದಾರೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸಿದ್ದಾರೆ. 12 ಚೆಂಡುಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಇನ್ನುಳಿದಂಥ 30 ಎಸೆತ 42 ಓಟವನ್ನು ದಾಖಲಿಸಬೇಕಾಗಿದೆ. ಮತ್ತೆ 3ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಪುರೀತನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು JJ ಆರ್ಮಿಯ ಆಟಗಾರರು ಮಾಡಿದ್ದಾರೆ. ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇದೆ. ಕ್ಷೇತ್ರರಕ್ಷಣೆ ಕೂಡ ಸ್ಪ್ರೆಡ್ ಔಟ್ ಆಗ್ತಾ ಇದೆ. ಪಂದ್ಯಾಟವನ್ನು ಉಳಿಸ್ಕೊಳ್ಬೇಕಾದ್ರೆ 2 ತಂಡಗಳು ಕೂಡ
ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಜಯಿಸುವಂತ ತಂಡ ನೇರವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಳುವಂತ ಅವಕಾಶಗಳು, ಪರಾಜಯವನ್ನು ದಾಖಲಿಸಿರ್ತಕ್ಕಂಥ ತಂಡಕ್ಕೆ ಮತ್ತೊಂದು ಅವಕಾಶ ಇದೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ನಡೆಸಬಲ್ಲಂತ ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಂಗಣ. ಪ್ರತಿಷ್ಠಿತ ಪಂದ್ಯಾಟಗಳೆಲ್ಲ ಈ ಒಂದು ಅಂಕಣದ ಒಳಭಾಗದಲ್ಲಿ ನಡೀತಾ ಇದೆ. ಕಳೆದ ಋತುವಿನಲ್ಲಿ ಆಕಾಶ್ ಗೌಡ್ರು ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ದಾಸನಪುರ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ಆರಂಭಿಕ ಹಂತದಲ್ಲಿ ನಡೆಸಿಕೊಟ್ಟಿದ್ರು ಈ ಒಂದು ಅಂಗಣ ಒಳಭಾಗದಲ್ಲಿ. ಆ ಬಳಿಕ ಬಹಳಷ್ಟು ಪಂದ್ಯಾಟಗಳಿಗೆ ಮುಹೂರ್ತ ಕೂಡ ಈ ಅಂಕಣ ಬರೀತಾ ಇದೆ. ಚಾಂಪಿಯನ್ ಲೀಗ್ ಮುಕ್ತಾಯ ಕಂಡಿತ್ತು. ಸದ್ಯ ಕಲ್ಪವೃಕ್ಷ ಟ್ರೋಫಿ ಕೂಡ ನಡೀತಾ ಇದೆ. ವಿಶಿಷ್ಟತೆಯ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಸ್ವಲ್ಪ ಮಟ್ಟಿಗೆ ಗೂಟದ ಹಿಂಭಾಗದಲ್ಲಿ ಕ್ಯಾಚ್ ಕೈ ಚೆಲ್ಲುವಂತಹ ಪ್ರಯತ್ನವನ್ನು ಬೈ ಅನ್ನುವಂಥ ಸೂಚನೆ ರವಾನಿಸಿದ್ದಾರೆ. ಎರಡೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಗೂಟದ ಹಿಂಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ವೈಫಲ್ಯವನ್ನು ಸುಬು ದಾಖಲಿಸಿದ್ರು. ಎರಡೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 14ಕ್ಕೆ ತಲುಪ್ತಾ ಇದೆ. ಒಂದು ಹಂತಕ್ಕೆ 16ಕ್ಕೆ ತನ್ನ ಅಮೂಲ್ಯವಾಗಿರ್ತಕ್ಕಂಥ 6 ಹೋದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. 14 ಚೆಂಡುಗಳ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಕೂಡ. ಪುನೀತ್ ಚಾಂಪಿಯನ್ ಲೀಗ್ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ಎಸಗಾರಿಕೆಯನ್ನು ತೋರ್ಪಡಿಸಿದ್ರು. ಮತ್ತೆ 3ನೇ ಬಾರಿ ಗಾಳಿಯ ಲಾಭಗಳು ಆಟಗಾರರಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಬರ್ತಾ ಇದೆ. ಆ ರೀತಿಯ ಗಾಳಿಯ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರರ ಹೊಡೆತಗಳು ನಿಸ್ಸಂಶಯವಾಗಿ ಸೀಮಾರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಬರ ಸಿಡಿಲಿನ ಹೊಡೆತಗಳು, ಬಿರುಸಿನ ಹೊಡೆತಗಳು ನಿಸ್ಸಂಶಯವಾಗಿ ಸೀಮಾರೇಖೆಯ ಹೊರ ಭಾಗವನ್ನು ಕಾಣಬಲ್ಲಂತ ಎಲ್ಲ ಸಾಧ್ಯತೆಯನ್ನು ಪಡ್ಕೊಳ್ತಾ ಇದೆ. ಸತತ 2 ಡಾಟ್ ಬಾಲ್ಗಳು ಬರ್ತಾ ಇದೆ 3ನೇ ಓವರ್ನಲ್ಲಿ. ಮತ್ತೆ 4ನೇ ಬಾರಿ ವಿಶೇಷ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ರಿವರ್ಸ್ ಶಾಟ್ ರೂಪದಲ್ಲಿ ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ತನ್ಮೂಲಕ ಆಘಾತವನ್ನು ಕಾಣ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 16ಕ್ಕೆ ತಲುಪ್ತಾ ಇದೆ. 16 ಓಟಗಳ ಮುಕ್ತಾಯದ 2 ಚುಕ್ಕೆ 4 ಚೆಂಡುಗಳ ಬಳಿಕ 16 ಚೆಂಡುಗಳ ಮುಕ್ತಾಯದ ಬಳಿಕ 16 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ JBCC 54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನೂ ಕೂಡ 3 ಪಂದ್ಯಗಳು ಸಾಗಬೇಕಾಗಿದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ನೇರ ಗುರಿ ಸಾಕ್ತಾ ಇಲ್ಲ, ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ.
ಬಹಳ ಶೂತ ಬರುತ್ತೆ ಕ್ಷೇತ್ರಕ್ಷಣೆಯನ್ನು ಸುಬ್ಬು ದಾಖಲಿಸಿದ್ರು. ಅಂತಿಮ ಚೆಂಡು ಇನ್ನು ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ 3ನೇ ಓವರ್ನ ಅಂತಿಮ ಎಸೆತ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಸ್ವಲ್ಪ ಮಟ್ಟಿಗೆ ಎಸೆತಗಾರನ ನಿರೀಕ್ಷಿತ ಹಂತದ ಎಸೆತಗಾರಿಕೆ ಲೆಕ್ಕಾಚಾರ ಹಳಿ ತಪ್ತಾ ಇದೆ. ಸಮಸ್ಯೆಯನ್ನು ಎದುರಿಸಿದ್ರು, ಆದ್ರೂ ಕೂಡ ಆಘಾತವನ್ನು ಕಾಣ್ತಾ ಇಲ್ಲ. ಅಂತಿಮ ಚೆಂಡು ಇನ್ನು ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಎಸೆತ ಅಂತಿಮ ಬಾರಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ಪುನೀತ್ ದಾಖಲಿಸಿದರು. ಕೇವಲ 4 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯದ ಮೊದಲ 3 ಓವರ್ಗಳ ಬಳಿಕ, ಅರ್ಥಾತ್ 18 ಚೆಂಡುಗಳ ಮುಕ್ತಾಯದ ಬಳಿಕ 16 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ JBCC ಅಂತಿಮ ಹಂತದ 24 ಚೆಂಡುಗಳಲ್ಲಿ ಇನ್ನು ಕೂಡ 38 ಓಟಗಳು ಬರಬೇಕಾಗಿದೆ. 24ಕ್ಕೆ 38. ಸದ್ಯದ ಪರಿಸ್ಥಿತಿಯಲ್ಲಿ ಬೌಂಡರಿ ಸಿಕ್ಸರ್ಗಳು ಅನಿವಾರ್ಯವಾಗ್ತಾ ಇದೆ. ಈವರೆಗೆ ಕೇವಲ 1 ಬೌಂಡ್ರಿಯನ್ನಷ್ಟೇ ವರುಣ್ ದಾಖಲಿಸಿದ್ದಾರೆ. ಹನ್ನೆರಡರ ಅಜೇಯ ತಾಟ ವರುಣ್ ಇನ್ನೂ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೊಂದೆಡೆ ಸಂದೀಪ ಕೇವಲ 1 ಓಟಗಳ ಜೊತೆಗಾಗಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅಂತಿಮ 24 ಎಸೆತ 38 ಓಟಗಳು ಬರಬೇಕಾಗಿದೆ. ಮತ್ತೆ 4ನೇ ಓವರ್ನ ಚಾಲ್ತಿಗಾಗಿ ನರಸಿಂಹನನ್ನು ಪರಿಚಯಿಸುವಂತಹ ಪ್ರಯತ್ನಗಳು. ನರಸಿಂಹ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಬೀಸುವಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಮಹತ್ವದ ಬ್ರೇಕ್ ಥ್ರೂ ಅನ್ನು ಪಡೆಯುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೊದಲ ಆಘಾತವನ್ನು ಕಾಣ್ತಾ ಇದೆ JBCCಯ ತಂಡ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಹೊಸ ಆಟಗಾರ JBCCಯ ಮತ್ತೋರ್ವ ಪ್ರಮುಖ ಆಟಗಾರ, ಐಕಾನ್ ರೂಪದ ಆಟಗಾರ ಅಜಯ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ತನ್ನ ಮೊತ್ತ 16ಕ್ಕೆ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಮಹತ್ವದ ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಅಜಯ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 16 ತಣ ಮತ. ಮತ್ತೆ ನರಸಿಂಹ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. 22 ಎಸೆತ 38 ಓಟಗಳು ಬರಬೇಕಾಗಿದೆ. ಒತ್ತಡವನ್ನು ಕಂಡಿರ್ತಕ್ಕಂಥ GJR ಸದ್ಯದ ಪರಿಸ್ಥಿತಿಯಲ್ಲಿ ಒತ್ತಡವನ್ನು ಮೀರಿ ನಿಲ್ಲುವ ಎಲ್ಲ ಆಟವನ್ನು ಅಂಗಣ ಭಾಗದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಆ ರೀತಿಯ ಅಂಶಗಳೇ ಆಟಗಾರರಿಗೆ ಮುಖ್ಯವಾಗ್ತದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ತನ್ನ ಮೂಲಕ ಬಿರುಸಿನ ಸಿಕ್ಸರ್. ಈಗ ಅಜಯ್ ದಾಖಲಿಸಿದ ಮೊದಲ ಸಿಕ್ಸರ್ ಕೂಡ ಅಜಯ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. JBCCಯ ಮೊದಲ ಸಿಕ್ಸರ್ ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 22ಕ್ಕೆ ತಲುಪ್ತಾ ಇದೆ. 22 ಓಟಗಳು.
ಬಹಳಷ್ಟು ಲೆಕ್ಕಾಚಾರದ ಪಂದ್ಯಗಳು ಅಂಕಣ ಒಳಭಾಗದಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ ಹಂತದ 21 ಚೆಂಡುಗಳಲ್ಲಿ ಇನ್ನೂ ಕೂಡ 32 ಓಟಗಳು ಬರಬೇಕಾಗಿದೆ. ಅಜಯ್ ಮತ್ತು ವರುಣ್ ಇರುವಷ್ಟು ಹೊತ್ತಿನ ಹೊರಗೆ JBCC ಫೈನಲ್ ಎಂಟ್ರಿ ಅವಕಾಶ ಕೂಡ ಇನ್ನೂ ಕೂಡ ಮುಕ್ತವಾಗ್ತದೆ. ಆ ಹಂತದ ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಹಂತದ 20 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 20ಕ್ಕೆ 32, 20 ಸತ 32 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದ 2 ಚೆಂಡು ಇನ್ನೂ ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 23ಕ್ಕೆ ತಲುಪ್ತಾ ಇದೆ. ಮತ್ತೆ ನರಸಿಂಹ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಸಗಾರಿಕೆಯನ್ನು ತೋರ್ಪಡಿಸ್ತಾ ಇರತಕ್ಕಂತಹ ಪರಿಸ್ಥಿತಿ. ಒಂದು ಸಿಕ್ಸರ್ ದಾಖಲಿಸಿದ ಬಳಿಕ 2 ಬ್ಯಾಕ್ ಟು ಬ್ಯಾಕ್ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮತ್ತೆ ಕೂಡ 24ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 30 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನೂ ಕೂಡ 3 ಪಂದ್ಯಗಳು ಸಾಗಬೇಕಾಗಿದೆ. ಜೊತೆಗಾಗಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಬಹಳಷ್ಟು ಮಹತ್ವದ ಸಮಾರೋಪ ಸಮಾರಂಭ ಕೂಡ ಜರುಗಬೇಕಾಗಿದೆ. ಮತ್ತೆ 5ನೇ ಬಾರಿ ಔಟ್ ರಜ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಜಯ್ ಈ ಹಂತದಲ್ಲಿ ಹೊದ್ದರನ್ನು ಒಪ್ಪಿಸಾದ್ರೆ ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಅಜಯ್ ಈ ಹಂತದಲ್ಲಿ ಹೊದ್ದರಿ ಒಪ್ಪಿಸಿದ್ದಾರೆ. ಅಂತಿಮ ಹಂತದ 19 ಸತ 30 ಓಟಗಳು ಬರಬೇಕಾಗಿದೆ. ಹೊಸ ಆಟಗಾರ ಕೊಳ್ಳನೆ ವಾಮನಮೂರ್ತಿ ಆಟಗಾರ ಬಿರುಸಿನ ಆಟವನ್ನು ಆಡಬಲ್ಲಂತ ಹರೀಶನ ಎಂಟ್ರಿ ಆಗ್ತಾ ಇದೆ. ಅವರ ಹೊಡೆತಗಳು ಪರ್ಫೆಕ್ಟ್ ಆಗಿ ದಾಂಡನ್ನು ತಗಲಿದರೆ ನಿಸ್ಸಂಶಯವಾಗಿ ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸಬಲ್ಲಂತ ಹೊಡೆತವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಕೂಡ ಹರೀಶ ಅಂಗಡಕ್ಕೆ ಆಗಮಿಸಿದ್ದಾರೆ. ಅಂತಿಮ ಹಂತದ 1 ಚೆಂಡು ಇನ್ನೂ ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ 19 ಸತ 30 ಓಟಗಳು ಬರಬೇಕಾಗಿದೆ. 19ಕ್ಕೆ 30. ಮತ್ತೆ ಬೀಸುವಂತಹ ಪ್ರಯತ್ನ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ಅಂತಿಮ ಹಂತದಲ್ಲಿ ದಾಖಲಿಸಿದ್ರು. 4 ಓವರ್ಗಳ ಮುಕ್ತಾಯದ ಬಳಿಕ 24 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಹಂತದ 18 ಚೆಂಡುಗಳಲ್ಲಿ 30 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಅಂದಡ JJRB ಆಟಗಾರ ಆರಂಭಿಕ ಹಂತದಲ್ಲಿ ಒತ್ತಡವನ್ನು ದಾಖಲಿಸಿದ್ರು ಕೂಡ ಆ ಒತ್ತಡವನ್ನು ಮೆಟ್ಟಿ ನಿಲ್ಲಬಲ್ಲಂತಹ ಸಾಮರ್ಥ್ಯದ ಒಂದು ಪ್ರಯತ್ನ, ಸಾಂಘಿಕವಾಗಿರ್ತಕ್ಕಂಥ ಹೋರಾಟ. ಆ ತಂಡ ಇನ್ನೂ ಕೂಡ ಮುಂಚೂಣಿಯ ಹಂತವನ್ನು ಪಡ್ಕೊಳ್ತಾ ಇದೆ.
ಒಂದು ಹಂತದಲ್ಲಿ 16ಕ್ಕೆ 6 ಹೋದರೆ ಆಘಾತವನ್ನು ಕಂಡುಕೊಂಡು ಕನಿಷ್ಠ ಮೊತ್ತವನ್ನು ಪ್ರಾಮುಖ್ಯ ಹಂತದ ಕ್ವಾಲಿಫೈಯರ್ ಪಂದ್ಯದಲ್ಲಿ ದಾಖಲಿಸುವಂತಹ ಪ್ರಯತ್ನವನ್ನು ಕಂಡಿರ್ತಕ್ಕಂಥ ತಂಡ. ಆ ಬಳಿಕ ನಾಯಕನ ಒಂದು ಜವಾಬ್ದಾರಿ ಅರಿತವಾಗಿರ್ತಕ್ಕಂಥ ಆಟ ಸದ್ಯದ ಪರಿಸ್ಥಿತಿಯಲ್ಲಿ ಘನತೆ ಗೌರವದ ಮೊತ್ತವನ್ನು ದಾಖಲಿಸಿದ್ದಾರೆ. 53 ಓಟವನ್ನು ದಾಖಲಿಸಿದ್ದಾರೆ. 54ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಪ್ರಯತ್ನ ಸದ್ಯದ ಪರಿಸ್ಥಿತಿಯಲ್ಲಿ ಮೊದಲ 24 ಚೆಂಡುಗಳ ಮುಕ್ತಾಯದ ಬಳಿಕ 24 ಓಟವನ್ನಷ್ಟೇ JBCC ಆಟಗಾರರು ತನ್ನ ಅಮೂಲ್ಯವಾಗಿರ್ತಕ್ಕಂಥ 2 ಹುದರಿ ಆಘಾತದ ನಡುವೆ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಹಂತದ 18 ಎಸೆತ ಜಯವನ್ನು ದಾಖಲಿಸಬೇಕಾದ್ರೆ ಇನ್ನು ಕೂಡ 30 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 10 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಈ ಹಂತದಲ್ಲಿ ಮತ್ತೆ ಪುನೀತನ್ನು ಪರಿಚಯಿಸುವಂತಹ ಪ್ರಯತ್ನವನ್ನು ಅಂಗಡ ಒಳಭಾಗದಲ್ಲಿ ಮುಂದುವರಿಸ್ತಾ ಇದ್ದಾರೆ. 18ಕ್ಕೆ 30. 18 ಚೆಂಡುಗಳಲ್ಲಿ 30 ಓಟಗಳು ಬರಬೇಕಾಗಿದೆ. ಅದ್ಯಾವ ರೀತಿಯ ಲೆಕ್ಕಾಚಾರದ ನಡುವೆ ಪಂದ್ಯ ಸಮಾಪ್ತಿಯನ್ನು ಕಂಡುಕೊಳ್ತಂತ ನೋಡಬೇಕಾಗಿದೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ, ಸಮಸ್ಯೆ ಆಗುತ್ತೆ. ಇನ್ನು ಕೂಡ 3 ಪಂದ್ಯಗಳು ಸಾಗಬೇಕಾಗಿದೆ. ಅಲ್ಲಿ ಸೃಷ್ಟಿ ಆಟಗಾರರು ತಮ್ಮ ಪ್ಲೇಯಿಂಗ್ ಲಿಸ್ಟ್ ನೀಡಬೇಕಾಗಿ ಸೂಚಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸೃಷ್ಟಿ ಆಟಗಾರರು ತಮ್ಮ ಪ್ಲೇಯಿಂಗ್ ಲಿಸ್ಟ್ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾವೆ. ಅಂತಿಮ ಹಂತದ 17 ಎಸೆತ 30 ಓಟಗಳು ಬರಬೇಕಾಗಿದೆ. ಈಗ ಒತ್ತಡವನ್ನು ನಿಭಾಯಿಸುವಂತಹ ಪ್ರಯತ್ನವನ್ನು JBCC ಆಟಗಾರರು ಮಾಡಬೇಕಾಗಿದೆ. ಬಹಳಷ್ಟು ಉತ್ತಮ ಎಸೆತವನ್ನು ಪುನೀತ್ ದಾಖಲಿಸಿದ್ರು. 2ನೇ ಬಾರಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 16ಕ್ಕೆ 30. GJ ಆರ್ಮಿಯ ಪ್ರತಿಯೊಂದು ಆರ್ಮಿಗಳು ಕೂಡ ತಂಡದ ಜಯದ ಹೋರಾಟದ ಮೇಲೆ ಮುಂಚೂಣಿಯ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣುವಂತ ಸರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. 3ನೇ ಬಾರಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇತ್ತು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸತತ 3 ಡಾಟ್ ಬಾಲ್ಗಳು ಬರ್ತಾ ಇದೆ. ಅಲ್ಲಿ ಅಭಿ ಶ್ರೀ ಸಾಯಿ ಕೂಡ ತಮ್ಮ ಪ್ಲೇಯಿಂಗ್ ಲಿಸ್ಟ್ ನೀಡಬೇಕು. ಅಭಿ ಶ್ರೀ ಸಾಯಿ, ಕ್ಯಾಪ್ಟನ್. ಮತ್ತೆ 4ನೇ ಬಾರಿ ಶಬಾಡ್ ಮಾಡಿಕೊಂಡು ನಟನೆ ಹೊಡೆತಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. 1 ಓಟಗಳ ಸೇರ್ಪಡೆ. ಕೇವಲ 4 ಚೆಂಡುಗಳಲ್ಲಿ 1 ಓಟಗಳಿಗಷ್ಟೇ ಪುನೀತ್ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದ 14 ಎಸೆತ 29 ಓಟಗಳು ಬರಬೇಕಾಗಿದೆ. ಈ ಹಂತದಲ್ಲಿ ಬೌಂಡರಿ ಸಿಕ್ಸರ್ಗಳು ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಹಂತದ 1 ಎಸೆತ ಇನ್ನು ಕೂಡ 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 13ಕ್ಕೆ 28. ಬೌಂಡರಿ ಸಿಕ್ಸರ್ಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆಯನ್ನು JBCC ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ಕೊನೆ ಚೆಂಡು. ಅಂತಿಮ 1 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ 5ನೇ ಓವರ್ನಲ್ಲಿ. ಬಹಳಷ್ಟು ಉತ್ತಮತೆ ಆಟವನ್ನು ಆಡಿದ್ರು. 1 ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಓವರ್ ಅನ್ನು ಮತ್ತೆ ಪುನೀತ್ ದಾಖಲಿಸ್ತಾ ಇದ್ದಾರೆ. ಈ ಮುಂಚಿನ ಓವರ್ನಲ್ಲೂ ಕೂಡ ಕೇವಲ 4 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಪ್ರಾಮುಖ್ಯದ ಹಂತದ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಕ್ತಾಯದ 5 ಓವರ್ಗಳ ಬಳಿಕ 27 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಅಂತಿಮ ಹಂತದ 12 ಚೆಂಡುಗಳಲ್ಲಿ 28 ಓಟವನ್ನು ದಾಖಲಿಸಬೇಕಾಗಿದೆ. 12ಕ್ಕೆ
28. ಪ್ರತಿ ಓವರಿಗೆ 14 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಒಂದೆಡೆ ಆ ತಂಡದ ಪ್ರಮುಖ ಆಟಗಾರ ವರುಣ್ ಇರುವಷ್ಟು ಹೊತ್ತಿನವರೆಗೆ ಜೆಬಿಸಿಸಿ ಇನ್ನೂ ಕೂಡ ಫೈನಲ್ ಎಂಟ್ರಿ ಅವಕಾಶ ಮುಕ್ತವಾಗ್ತದೆ. ವಿಜಯನ್ನು ಪರಿಚಯಿಸ್ತಾ ಇದ್ದಾರೆ. ಆರಂಭಿಕ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಅಷ್ಟೇ ವಿಜಯ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಈ ಪ್ರಾಮುಖ್ಯ ಹಂತದಲ್ಲಿ ಅದ್ಯಾವ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾರಂತ ನೋಡ್ಬೇಕಷ್ಟೇ. 12 ಚೆಂಡುಗಳಲ್ಲಿ ಅಲ್ಲಿ ಪಂದ್ಯ ಯಾರೇ ಜಯಿಸಿದ್ರು ಕೂಡ ಯಾವುದೇ ಆಟಗಾರ ಅಂಗಡದ ಒಳಭಾಗವನ್ನು ಪ್ರವೇಶಿಸಬೇಡಿ. ಪಂದ್ಯ ಯಾರೇ ಜಯಿಸಿದ್ರು ಕೂಡ ಅಂಗಡ ಒಳಭಾಗದಲ್ಲಿ ಯಾವುದೇ ಆಟಗಾರರು ಪ್ರವೇಶಿಸಬೇಡಿ ಅನ್ನುವಂಥ ಸೂಚನೆ ರವಾನಿಸ್ತಾ ಇದ್ದಾವೆ. ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ತನ್ಮೂಲಕ ಬಿರುಸಿನ ಹೊಡೆತವನ್ನು ಈಗ ವರುಣ್ ದಾಖಲಿಸಿದ್ರೆ ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 33ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 22 ಓಟಗಳು ಬರಬೇಕಾಗಿದೆ. 22 ರನ್ಸ್ ರಿಕ್ವೈರ್ಡ್. ಕ್ಷಮಿಸಿ, 21 ಓಟಗಳು ಬರಬೇಕಾಗಿದೆ. ಓಟಗಳು ಬರಬೇಕಾಗಿದೆ ಅಂತಿಮವಾಗಿರ್ತಕ್ಕಂಥ 11 ಚೆಂಡುಗಳಲ್ಲಿ. ಇನ್ನು ಪಂದ್ಯ ಜೀವಂತವಾಗ್ತಾ ಇದೆ. ನಾವು ಮೊದಲಾಗಿ ತಿಳಿಸಿದ್ದೇವೆ, ವರುಣ್ ಇರುವಷ್ಟು ಹೊತ್ತಿನವರೆಗೆ ಜೆಬಿಸಿಸಿ ಫೈನಲ್ ಟಿಕೆಟ್ ಇನ್ನೂ ಕೂಡ ಮುಕ್ತವಾಗ್ತದೆ. ಆ ಮಟ್ಟಿಗೆ ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ ಕೂಡ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ದಾರೆ. 11ಕ್ಕೆ 20. 11 ಚೆಂಡುಗಳಲ್ಲಿ 20 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ 11ಕ್ಕೆ 20 ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. 10ಕ್ಕೆ 20 10 ಸತ 20 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಬಹಳಷ್ಟು ಉತ್ತಮ ಹೊಡೆತವನ್ನು ದಾಖಲಿಸಿದ್ದಾರೆ. ಡಿಪೆಕ್ಷ ಕವರ್ಸ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅಂತಿಮ ಹಂತದ 9 ಚೆಂಡುಗಳಲ್ಲಿ 16 ಓಟಗಳು ಬರಬೇಕಾಗಿದೆ. ಒಂಬತ್ತಕ್ಕೆ 16. ಬಹಳಷ್ಟು ಉತ್ತಮ ರೀತಿಯ ಲೆಕ್ಕಾಚಾರದ ಹೊಡೆತವನ್ನು ಮತ್ತೆ ವರುಣ್ ದಾಖಲಿಸ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲೂ ವರುಣ್ ಇನ್ನಿಂಗ್ಸ್ ಜೆಬಿಸಿಸಿಯ ಜಯದ ಲೆಕ್ಕಾಚಾರದಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನು ಹಂತದಲ್ಲಿ ಕೈ ಚೆಲ್ತಾ ಇದ್ದಾರೆ. 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತನ್ಮೂಲಕ ರನ್ಔಟ್ ಅವಕಾಶ ಇತ್ತು. ಮತ್ತೆ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಅಂತಿಮ ಹಂತದ 8 ಚೆಂಡುಗಳಲ್ಲಿ 13 ಓಟಗಳು ಬರಬೇಕಾಗಿದೆ. ಕ್ಯಾಚ್ ಅನ್ನು ಪಡೆಯುವುದಾಗಿರ್ತಕ್ಕಂಥ ಕ್ಷೇತ್ರರಕ್ಷಕರು ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಚೆಲ್ಲಿದ್ದಾರೆ. ಅಲ್ಲಿ ಸೀಮಾರೇಖೆ ಅಂಚಿನಲ್ಲಿರ್ತಕ್ಕಂಥ ಜೆಬಿಸಿಸಿ ಆಟಗಾರರು ಪೆಂಡಾಲ್ನ ಒಳಭಾಗಕ್ಕೆ ಸಾಗಬೇಕು. ಜೆಬಿಸಿಸಿ ಆಟಗಾರರು
ಕ್ಯಾಚ್ ಪಡೆಯಬಹುದಾಗಿರ್ತಕ್ಕಂಥ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ರನ್ಔಟ್ ಅವಕಾಶ ಇತ್ತು, ಆ ರನ್ಔಟ್ ಅವಕಾಶವನ್ನು ಕೂಡ ಕೈ ಚೆಲ್ಲಿದ್ದಾರೆ. ಈ ಹಂತದಲ್ಲಿ ಮತ್ತೆ ಅದೃಷ್ಟವನ್ನು ನೆಚ್ಚಿಕೊಂಡಿರ್ತಕ್ಕಂಥ ವರುಣ್ ಅದ್ಯಾವ ರೀತಿಯ ಆಟವನ್ನು ಅಂತಿಮ ಹಂತದಲ್ಲಿ ತಂಡದ ವಿಜಯದ ಮೇಲೆ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರಂತ ನೋಡಬೇಕಾಗಿದೆ. ಅಂತಿಮ ಹಂತದ 8 ಚೆಂಡು, ಇನ್ನು ಕೂಡ 13 ಓಟಗಳು ಬರಬೇಕಾಗಿದೆ. 8ಕ್ಕೆ 13. ಮತ್ತೆ ಪುನಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ದರ್ಶನ ಕಂಡುಕೊಂಡ್ರು. ಅಂತಿಮ 1 ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. 7 ಎಸೆತ, 11 ಓಟಗಳು ಬರಬೇಕಾಗಿದೆ. 7ಕ್ಕೆ 11. ಈ ಓವರ್ನಲ್ಲಿ ಈಗಾಗಲೇ 16 ಓಟಗಳನ್ನು 5 ಚೆಂಡುಗಳಲ್ಲಿ ನೀಡುತ್ತಾ ಇದ್ದಾರೆ ಪುನೀತ್. ವಿಜಯ್ 16 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಕೂಡ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳ ಶೂತಮನತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ ಮುಕ್ತಾಯದ ಅಂತಿಮ ಹಂತದ 6 ಚೆಂಡುಗಳಲ್ಲಿ 10 ಓಟಗಳು ಬರಬೇಕಾಗಿದೆ. 6ಕ್ಕೆ 11 ಓಟಗಳು ಬರಬೇಕಾಗಿದೆ. 6ಕ್ಕೆ 11. ಇನ್ನು ಕೂಡ JBCCಯ ಜೀವಾಳ ವರುಣ್ ಇನ್ನು ಕೂಡ ಅಂಗಣದಲ್ಲಿರುವಷ್ಟು ಹೊತ್ತಿನ ಅಂಶ ಅದ್ಯಾವ ರೀತಿಯ ಲಾಭವನ್ನು ಪಡ್ಕೊಳ್ತದಂತ ನೋಡಬೇಕಾಗಿದೆ. ಅಂತಿಮ ಹಂತದ 6 ಚೆಂಡುಗಳು ಬಾಕಿ ಉಳಿತಾ ಇದೆ. 11 ಓಟವನ್ನು ದಾಖಲಿಸಬೇಕಾಗಿದೆ. ಅಂತಿಮ ಹಂತದ 6 ಚೆಂಡುಗಳಲ್ಲಿ 11 ಓಟಗಳು ಬರಬೇಕಾಗಿದೆ. ಹಂತದಲ್ಲೇ ದಾಂಡಿಗತನದಲ್ಲಿ ತಂಡವನ್ನು ಉಳಿಸಿಕೊಟ್ಟಿರ್ತಕ್ಕಂಥ ಆಟಗಾರ ಸದ್ಯ ಎಸೆತಗಾರಿಕೆ ವಿಭಾಗಕ್ಕಾಗಿ ಬರ್ತಾ ಇದ್ದಾರೆ. ಸುಬು ಎಸೆಗಾರಿಕೆ ವಿಭಾಗದಲ್ಲೇ 6ಕ್ಕೆ 11. ರೋಚಕ ರೋಮಾಂಚನಕಾರಿ ಪಂದ್ಯ ಅಂಕಣ ಒಳಭಾಗದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಶೇಖರ್ ಅಂಕಣಕ್ಕೆ ಆಗಮಿಸಿದ್ದಾರೆ. 6ಕ್ಕೆ 11 ಮತ್ತೆ ವೀರೋಚಿತ ಪಂದ್ಯ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇತ್ತು. 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ತನ್ನ ಮೊತ್ತ 44. 10 ಓಟಗಳು ಬರಬೇಕಾಗಿದೆ. ಮುಂದಿನ ಪಂದ್ಯಕ್ಕೆ ರೆಡಿ ಇರಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾವೆ. ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್ ವಿಜಯಿ ತಂಡವನ್ನು ಘೋಷಿಸ್ತದೆ. ಅಂತಿಮ 5 ಚೆಂಡುಗಳಲ್ಲಿ 10 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಸರಿ ಸಮಾನಾರ್ಥ ಟೈ ಆದ್ರೆ ಸೂಪರ್ ಓವರ್ ವಿಜಯಿ ತಂಡವನ್ನು ಘೋಷಿಸ್ತದೆ. ಮತ್ತೆ ಹೋರಾಟ ಮುಂಚೂಣಿಯಲ್ಲಿ ಪಡ್ಕೊಳ್ಳಬಲ್ಲಂತ ಸಾಧ್ಯತೆಯ ಪಂದ್ಯ. 5 ಎಸೆತ 10 ಓಟಗಳು ಬರಬೇಕಾಗಿದೆ. ಪ್ರತಿ ಚೆಂಡಿಗೆ 2 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಆರಂಭಿಕ ಆಟಗಾರರಾಗಿ ಆರಂಭಿಕ ಚೆಂಡನ್ನು ಫೇಸ್ ಮಾಡಿರ್ತಕ್ಕಂಥ ವರುಣ್ ಇನ್ನು ಕೂಡ ತನ್ನ ದಾಂಡನ್ನು ವಿಸ್ತರಿಸ್ತಾ ಇದ್ದಾರೆ. ಶಬಾಡ್ ಮಾಡಿಕೊಂಡು ಮತ್ತೆ ನಟ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ತನ್ಮೂಲಕ ವರುಣ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ.
ಈವರೆಗೆ JBCC ಆಸೆ ಜೀವಂತವಾಗಿತ್ತು ಇಲ್ಲಿವರೆಗೆ. ಅಲ್ಲಿ ಗಮನಿಸಿಕೊಳ್ಳಿ, ಪಂದ್ಯ ಯಾರೇ ಜಯಿಸಿದ್ರು ಕೂಡ ಯಾವುದೇ ಆಟಗಾರರು ಅಂಗಣಕ್ಕೆ ಪ್ರವೇಶಿಸಬಾರದು ಅನ್ನುವಂತ ಸ್ಪಷ್ಟ ಸೂಚನೆಯನ್ನು ಸಂಘಟಕರು ಮತ್ತೆ ಕೊಡ್ತಾ ಇದ್ದಾರೆ. ಬಹಳಷ್ಟು ಒಂದು ವೀರೋಚಿತ ಆಟವನ್ನು ಆಡಿದ್ರು ಕೂಡ ಅಂತಿಮ ಹಂತದಲ್ಲಿ ತಂಡಕ್ಕೆ ವಿಜಯವನ್ನು ಕೊಡುವಂತಹ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಆಟ ವೈಫಲ್ಯವನ್ನು ಕಂಡಿತ್ತು. ಬಿರುಸಿನ ಹೊಡೆತವನ್ನು ದಾಖಲಿಸಿರುವ ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ನೀಡಿದ್ದಾರೆ. ಅಂತಿಮ ಹಂತದ 4 ಚೆಂಡುಗಳಲ್ಲಿ 10 ಓಟಗಳು ಬರಬೇಕಾಗಿದೆ. 4ಕ್ಕೆ 10 4ಕ್ಕೆ 10. ಮತ್ತೆ ವೀರೋಚಿತ ಪಂದ್ಯ, ಹೋರಾಟದ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4 ಚೆಂಡು 10 ಓಟಗಳು ಬರಬೇಕಾಗಿದೆ. ಅನುಭವಿ ಹಿರಿಯ ಆಟಗಾರ ಶೇಖರ್ ಸ್ಟ್ರೈಕಲ್ಲೇ ಸ್ವಲ್ಪ ಮಟ್ಟಿಗೆ ಔಟ್ರೇಜ್ ಆಗಿರ್ತಕ್ಕಂಥ ಚೆಂಡು ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅಂತಿಮ ಹಂತದ 3 ಎಸೆತ 9 ಓಟಗಳು ಬರಬೇಕಾಗಿದೆ. 3ಕ್ಕೆ 9, ಒಂದು ಸಿಕ್ಸರ್, ಒಂದು ಅವಳಿ ಓಟ, ಒಂದು ಒಂಟಿ ಓಟ ಸದ್ಯದ ಲೆಕ್ಕಾಚಾರ. ತಪ್ಪಿದ್ರೆ 2 ಬೌಂಡ್ರಿ, ಒಂದು ಒಂಟಿ ಓಟ. ಈ ರೀತಿಯ ಸುಲಭದ ಲೆಕ್ಕಾಚಾರಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅದು ಕೇವಲ ವೀಕ್ಷಕ ವಿವರಣ ಕೊಠಡಿಯಲ್ಲಿ ಮಾತ್ರ. ಅಂಗಣದ ಒಳಭಾಗದಲ್ಲಿ ಅದ್ಯಾವ ರೀತಿಯ ವಿದ್ಯಮಾನ. ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. 1 ಓಟವನ್ನು ದಾಖಲಿಸಿದ್ರು. ಅಂತಿಮ ಹಂತದ 2 ಚೆಂಡುಗಳಲ್ಲಿ 8 ಓಟಗಳು ಬರಬೇಕಾಗಿದೆ. 7 ಓಟವನ್ನು ದಾಖಲಿಸಿದ್ರು ಕೂಡ ಪಂದ್ಯಾಟ ಟೈ ಆಗ್ತದೆ. ಪಂದ್ಯ ಟೈ ಆದ್ರೆ ಮತ್ತೆ ಸೂಪರ್ ಓವರ್ ವಿಜಯ್ ತಂಡವನ್ನು ಘೋಷಿಸುತ್ತದೆ. ಅಂತಿಮ ಹಂತದ 2 ಎಸೆತ 8 ಓಟಗಳು ಬರಬೇಕಾಗಿದೆ. ಒಂದು ಸಿಕ್ಸರ್, ಒಂದು ಅವಳಿ ಓಟ. ತಪ್ಪಿದ್ರೆ 2 ಬೌಂಡ್ರಿ. ಒಂದೆಡೆ ಅನುಭವಿ ಆಟಗಾರ ಶೇಖರ್ ಸ್ಟ್ರೈಕಲ್ಲೇ, ತಂಡದ ನಾಯಕ ಸುಬ್ಬು ಎಸೆತಗಾರಿಕೆ ವಿಭಾಗದಲ್ಲಿ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಅದೃಷ್ಟದ ಓಟಗಳು ಬರ್ತಾ ಇದೆ. ಬೈ ಮುಖಾಂತರ ಅನ್ನುವಂತ ಸೂಚನೆ ರವಾನಿಸಿದ್ರು. 3 ಓಟಗಳ ಸೂಚನೆಗಳು ಬರ್ತಾ ಇದೆ. ಅಂತಿಮ ಹಂತದ 1 ಎಸೆತ 5 ಓಟಗಳು ಬರಬೇಕಾಗಿದೆ. 1ಕ್ಕೆ 5 ಬೌಂಡ್ರಿ ದಾಖಲಿಸಿದ್ರು ಕೂಡ ಪಂದ್ಯ ಟೈ ಆಗ್ತದೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಂದ್ಯಾಟವನ್ನು ನಡೆಸಬಲ್ಲಂತ ಸ್ವಯಂ ಸೇವಕರು ಅಲರ್ಟ್ ಆಗಬೇಕು. ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್ ವಿಜಯ ತಂಡವನ್ನು ಘೋಷಿಸುತ್ತದೆ. 1 ಚೆಂಡು 5 ಓಟಗಳು ಬರಬೇಕಾಗಿದೆ. 4 ಓಟವನ್ನು ದಾಖಲಿಸಿದ್ರೆ ಪಂದ್ಯಾಟ ಟೈ ಆಗ್ತದೆ. ಆಗ ಸೂಪರ್ ಓವರ್ ನಡೀತದೆ. ಪಂದ್ಯವನ್ನು ಜಯಿಸಬೇಕಾದ್ರೆ ಸಿಕ್ಸರ್ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಈ ಹಂತದಲ್ಲಿ JBCC ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ವೀರೋಚಿತ ಆಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ಫೈನಲ್ ಹಂತದ ಹವಣಿಕೆಯನ್ನು ಕಾಣ್ತಾ ಇದೆ. ಗಮನಿಸಿಕೊಳ್ಳಿ, ಪಂದ್ಯಾಟ ಯಾರೇ ಜಯಿಸಿದ್ರು ಕೂಡ ಅಂಗಣಕ್ಕೆ ಸಾಗಬೇಡಿ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. JJ ಆರ್ಮಿ ಆಟಗಾರರು ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಇನ್ನೂ ಕೂಡ 3 ಪಂದ್ಯಗಳು ಸಾಗಬೇಕಾಗಿದೆ. ಒಂದು ಹಂತದಲ್ಲಿ ಒತ್ತಡವನ್ನು ಕಂಡಿರ್ತಕ್ಕಂಥ ತಂಡ ಒತ್ತಡವನ್ನು ಮೀರಿ ನಿಂತುಕೊಂಡು ಪಂದ್ಯದ ಜಯದ ಕಡೆಗೆ, ಫೈನಲ್ ಎಂಟ್ರಿ ಕಡೆಗೆ ಸಾಗುವಂತಹ ಸರ್ವ ಸಿದ್ಧತೆಯಲ್ಲಿದ್ದಾರೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ.
ಅಂತಿಮ ಒಂದು ಚೆಂಡಿನಲ್ಲಿ 6 ಓಟಗಳು ಬರಬೇಕಾಗಿದೆ, 5 ಓಟಗಳು ಬರಬೇಕಾಗಿದೆ. ಹಂತದಲ್ಲಿ ಸಿಕ್ಸರ್ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ತನ್ಮೂಲಕ ಜಿಜೆ ಆರ್ಮಿಯ ತಂಡ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ದಾಖಲಿಸ್ತಾ ಇದೆ. ಜಯವನ್ನು ದಾಖಲಿಸಿದ್ದಾರೆ. ನಂಬಲು ಸಾಧ್ಯವಾಗಿರ್ತಕ್ಕಂಥ ಜಯವನ್ನು ಜಿಜೆ ಆರ್ಮಿ ಆಟಗಾರರು ದಾಖಲಿಸಿದ್ದಾರೆ. ಒಂದು ಹಂತದಲ್ಲಿ 16ಕ್ಕೆ 6 ಉತ್ತರಗಳ ಆಘಾತವನ್ನು ಕಂಡುಕೊಂಡು ಒತ್ತಡವನ್ನು ಕಂಡಿರ್ತಕ್ಕಂಥ ತಂಡ ಆ ಎಲ್ಲ ಒತ್ತಡವನ್ನು ಮೀರಿ ನಿಂತು ಪಂದ್ಯವನ್ನು ಜಯಿಸಿದ್ದಾರೆ. ಅಭಿನಂದನೆಗಳು ಆ ತಂಡಕ್ಕೆ. ವೀರೋಚಿತ ಮೊದಲ ಹಂತದ ಪರಾಜಯವನ್ನು ಕಂಡಿರ್ತಕ್ಕಂಥ ಜೆಬಿಸಿಸಿ ಆಟಗಾರರಿಗೂ ಕೂಡ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಈಗ ಮುಕ್ತಗೊಂಡಂತ ವೀರೋಚಿತ ಕ್ವಾಲಿಫೈಯರ್ 1 JVCC ವರ್ಸಸ್ ಜಿಜೆ ಆರ್ಮಿ ಮ್ಯಾನ್ ಆಫ್ ದಿ